SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಿಮಗೆ ವಿಷಯ ಗೊತ್ತಿಲ್ಲದೆ ಇದ್ದರೆ ಯಾರಾದರೂ ನೀರಾವರಿ ತಜ್ಞರ ಜೊತೆ ಚರ್ಚೆ ಮಾಡೋರು ತಿಳ್ಕೋಬೇಕಲ್ಲ. ನಿಮ್ಮ HK ಪಾಟೀಲ್ ಅವರಲ್ಲ, ಕೃಷ್ಣಯ್ಯ ಕಣ್ಣೀರ ಕತೆ ಅಂತಲೇನೋ ಬುಕ್ ಬರೆದಿದ್ರು, ಕೃಷ್ಣ ಕಾವೇರಿ ಕಣ್ಣೀರಿನ ಕತೆ. ಅವ್ರನ್ನಾದರೂ ಕೇಳಿ ತಿಳ್ಕೋಬೇಕೋ ಬೇಡ ಏನಿದೆ ಅಂತ ಪರಿಸ್ಥಿತಿ. ಸುಮ್ಮನೆ ಒಂದು ಜಾಲಿ ಟ್ರಿಪ್ಪ ಇದು ಹೋಗಿರೋದು 2 ದಿವಸ ಉತ್ತರ ಕರ್ನಾಟಕಕ್ಕೆ ಜಾಲಿ ಟ್ರಿಪ್ಪು. ಏನು ಸಂದೇಶ ಕೊಟ್ಟು ಬಂದಿದ್ದೀರಿ? ಏನೋ ಕುಡಿಯೋ ನೀರಿಗೆ 1 ಕೋಟಿ ಕೊಟ್ಬಿಡ್ತಾರಂತೆ. ಏನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀರಾ? ಏನು ಮಾಡಿದ್ದೀರಿ? ಯಾವ ಆಧಾರದ ಮೇಲೆ 1 ಕೋಟಿ ಅಂತ ತೀರ್ಮಾನ ಮಾಡಿದಿರಿ? ಯಾರು ನಿಮಗೆ ಮಾಹಿತಿ ಕೊಟ್ಟಿರೋದು ಇಷ್ಟು ಬೇಕಿದೆ ದುಡ್ಡು ಅಂತ ಹೇಳಿ? ಎಲ್ಲಾದರೂ ಹೋಗಲಿ ತಾಲೂಕು ವೈಸು ಡಿಸ್ಟ್ರಿಕ್ ವೈಸು ಮಾಹಿತಿಗಳು ಸಂಗ್ರಹ ಮಾಡಿದ್ದೀರಾ? ಏನೇನು ಪರಿಸ್ಥಿತಿ ಇದೆ ಅಂತೇಳಿ ಆ ಗುಳೆ ಹೋಗ್ತಿರೋ ಜನಗಳದ್ದು ಬರೆದಿದ್ದೀರಿ ನೀವು ಮಾಧ್ಯಮ ಸ್ನೇಹಿತರು. ಇವತ್ತು ಏನು ಅವ್ರ ಪರಿಸ್ಥಿತಿಗಳೇನಾಗಬೇಕು? ಇದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಂಡಿದ್ದೀರಿ? ಮಾತಿಗೂ ಕೇಂದ್ರ ಸರ್ಕಾರ ಹೇಳ್ಬೇಡಿ. ನಾನು 2 ಬಾರಿ ಅಧಿಕಾರ ನಡೆಸಿದ್ದೀನಿ. ರಾಜ್ಯದಲ್ಲಿ ಸಮಸ್ಯೆ ಬಂದಾಗ ರಾಜ್ಯದಲ್ಲಿ ನಮ್ಮ ನಾಡಿನ ಜನತೆಯ ಹಣ ವೆಚ್ಚ ಮಾಡಿ ಅಂಥ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ ನಿಂತು ನಂತರ ಕೇಂದ್ರ ಸರ್ಕಾರದ ಮುಂದೆ ನಾವು ಮನವಿ ಸಲ್ಲಿಸಿದ್ದೀವಿ. ಅದರಿಂದ ಇವತ್ತು ಯಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣ ಗೋದಾವರಿ ನಿಮ್ಮ ಕಾವೇರಿ ಲಿಂಕ್ ಇದೆಯಲ್ಲ, ಕಾವೇರಿ ಏನು ನಮಗೇನು ಸಿಗಲ್ಲ. ಅಲ್ಲಿಗೂ ಅಷ್ಟೇ ಈಗಾಗಲೇ ನೀರಿನ ಹಂಚಿಕೆ ಆಗೋಗಿದೆ. ಗೋದಾವರಿಗೆ ನೀರನ್ನ ನರ್ಮದಾ ನದಿಯಿಂದ ಹಂಚಿಕೆ ಆಗಿದ್ದಾರೆ ಛತ್ತೀಸ್ಗಢದು. ಅಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ, ಏನು ಮಾಡಿದ್ದಾರೆ ತೀರ್ಮಾನ, ನಿಮ್ಮ ಇಂಜಿನಿಯರ್ ಹತ್ರ ಚರ್ಚೆ ಮಾಡಿ ಏನೇನಾಗಿದೆ ನಿಮ್ಮ ಹತ್ರ ಮಾಹಿತಿ ಇಲ್ಲದೆ ಇದ್ರೆ ಇದನ್ನು ಜನಗಳ ಮುಂದೆ ಈ ರೀತಿ ಹೇಳಿ ನಕಪಾಟ್ಲಿಗೀಡಾಗಬೇಡಿ. ಇದು ನಿಜಕ್ಕೂ ಇಂಥ ಪರಿಸ್ಥಿತಿನಲ್ಲಿ ಇಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನೋ ಭಾಳ ದೊಡ್ಡ ಬದಲಾವಣೆ ತರ್ಬೋದು. ಪಾಪ ಹಳೆಯ ವ್ಯವಹಾರಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ರಾಜ್ಯದ ಜನತೆಗೆ ಋಣ ತೀರಿಸ್ತಕ್ಕಂಥ ಕೆಲಸಕ್ಕೊಂದು ಅವಕಾಶ ಸಿಕ್ಕಿದೆ ಅಂತೇಳಿ ಏನೋ ಒಂದು ಐತಿಹಾಸಿಕವಾದಂಥ ಒಂದು ಬದಲಾವಣೆ ತರ್ತಾರೇನೋ ಅಂತ ಹೇಳಿ ನಾನು ಹಗಲಿಗನ್ಸ್ಕೊಳ್ತಾ ಇದ್ದೆ. ಇದು ನೋಡಿದ್ರೆ ದೇವರೇ ಕಾಪಾಡಬೇಕೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವಿದ್ರೆ ಕೇಳ್ಬೋದು ಬ್ರದರ್. ತುಂಗಭದ್ರಾ ಜಲಾಶಯದಲ್ಲಿ ಶಿಲ್ಟ್ ತೆಗೆದಿದ್ದೀರಾ? ಶಿಲ್ಟ್ ತೆಗೆಯಕ್ಕೆ ಇನ್ನೊಂದು ಡ್ಯಾಮ್ ನವಿಲೆ ಡ್ಯಾಮು ಅಲ್ಲ, ತುಂಗಭದ್ರಾ ಪ್ಯಾರಲಲ್ಲಾಗಿ ಇನ್ನೊಂದು ಜಲಾಶಯನ ಕಟ್ಟಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ಅದು ಆಗಬೇಕು ಅಂದರೆ ಇನ್ನೊಂದು ಜಲಾಶಯ ಕಟ್ತಕ್ಕಂಥದ್ದಕ್ಕೂ ಪಕ್ಕದ ರಾಜ್ಯಗಳೇನಿದ್ದಾವೆ ಆ ಬೇಸಿನಲ್ಲಿ ಬರ್ತಕ್ಕಂಥ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ್ದು ಬಂದರೆ ಅವರು ಅದಕ್ಕೆ ಪರ್ಮಿಷನ್ ಕೊಡಬೇಕಲ್ಲ, ಚರ್ಚೆ ಮಾಡಬೇಕಲ್ಲ. ಎಲ್ಲ ಏನೇನು ಚರ್ಚೆ ಮಾಡೋರೋ ಗೊತ್ತಿಲ್ಲ. ಕರೆದು ಅಪೋಸಿಷನ್ನ ಕರೆದು ಒಂದು ಚರ್ಚೆ ಮಾಡಬೇಕಲ್ಲ, ಏನೇನಾಗಿದೆ. ಪಾಪ ಕರ್ಕೊಂಡೋಗಿ ಎಲ್ಲರನ್ನೂ ಬಟನ್ ಒತ್ಸವ್ರೆ, ಅದರಲ್ಲಿ ಏನೇನು ತೀರ್ಮಾನ ಮಾಡ್ಕೊಂಡವ್ರೆ, ಚರ್ಚೆ ಮಾಡಿದ್ದೀವಿ ಅಂದರು. ಎಲ್ಲರ ಸಮ್ಮತಿ ತಗೋತಾ ಇದ್ದೀವಿ ಅಂದರು. ಯಾವುದಕ್ಕೆ ಸಮ್ಮತಿ ತಗೋತಾವ್ರೆ? ಆ ನವಿಲೆ ಡ್ಯಾಮ್ ಕಟ್ಟಲಿಕ್ಕೆ ದುಡ್ಡು ಯಾರು ಕೊಡ್ತಾರೆ? ಇದೆಲ್ಲ ಚರ್ಚೆ ಏನೇನಾಗಿದೆ. ವಿರೋಧ ಪಕ್ಷದಲ್ಲಿ ಕರೆದು ಚರ್ಚೆ ಮಾಡಬೇಕಲ್ವ. ಇವತ್ತವರೆಗೆ ನಮ್ಗೆ ಏನು ಗೊತ್ತಿಲ್ಲ, ಬರೀ ಪತ್ರಿಕೆಯಲ್ಲಿ ಬರೋದು ನೋಡ್ತಾ ಇದ್ದೀವಿ, ಫೋಟೋ ನೋಡ್ತಾ ಇದ್ದೀವಿ. ಇದು ಬಿಟ್ಟರೆ ನಮಗೆಲ್ಲ ಏನೂ ಗೊತ್ತಿಲ್ಲ ಏನು ನಡೀತಿದೆ ಅಂತ. ಅದಕ್ಕೋಸ್ಕರ ಇವೆಲ್ಲ ಏನು ಈ ಥರ ಇದೆ, ಈ ಒಂದು ವಿಷಯಗಳಲ್ಲಿ ಸರ್ಕಾರ ಸೂಕ್ಷ್ಮವಾಗಿ ನಡ್ಕೋಬೇಕು. ವಿಷಯ ಗೊತ್ತಿಲ್ಲದೆ ಇದ್ದರೆ ಸಂಬಂಧಪಟ್ಟಂಥ ತಜ್ಞರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಆಮೇಲೆ ಜನತೆ ಮುಂದೆ ಇಡಿ ಸಾರ್ವಜನಿಕವಾಗಿ. ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ. ಯಾರು? ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನಮಗೇನು ಕೊಟ್ಟಿದ್ದಾರೆ ಏನಾದ್ರು ಯೋಚನೆ ಮಾಡಿದ್ದೀರಾ ಅಂತ ನಮಗೆ ಬೇಕಲ್ಲಿ ಕೇಳ್ತಾ ಇದ್ದೀವಿ. ಅದನ್ನೇ ನಾವು, ನಮ್ಗೆ ಅನ್ಯಾಯ ಆಗೋದು ಬೇಡ, ಇಲ್ಲಿವರೆಗೆ ಆಗಿರೋ ಅನ್ಯಾಯನೇ ಸಾಕಿದೆ, ನೀರು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಲಮಟ್ಟಿ ಇನ್ನಿನ ರೈತರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಆಲಮಟ್ಟಿ ಅಲ್ಲ, ಕಾರಂಜದವ್ರದ್ದು 40 ವರ್ಷದಿಂದ ಇನ್ನೂ ಸ್ಟ್ರೈಕ್ ಮಾಡ್ತಾನೆ ಅವರಲ್ಲಿ ಪರಿಹಾರಕ್ಕೆ.
ಏನು ಆಲಮಟ್ಟಿ ಹಿನ್ನೀರಿನ ಜಲಾಶಯ ಹಾಂ ಹಿಂಭಾಗದ ನೀರಿಗೆ ರೈತರಿಗೆ ಹಾಂ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಬೆಳಗಾವಿ ಅಧಿವೇಶನ ತೀರ್ಮಾನ ಈಗ ಕೊಡ್ತಾರೆ. ಈಗ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಕೊಡೋದಕ್ಕೆ. ಹೇಳಿ ಬ್ರದರ್. ಹಾಂ ನನಗೆ ಬ್ರದರ್ ಇದು ಅವಶ್ಯಕತೆ ಇದೆ. ನಾನು ಮುಖ್ಯಮಂತ್ರಿ ಇದ್ದಾಗಲೂ ಗಡ್ಕರಿ ಅವರನ್ನು ಭೇಟಿ ಮಾಡಿದಾಗ ಆಗ ಅವರು ಇನ್ಚಾರ್ಜ್ ಅವರಲ್ಲೇ ಇತ್ತು. ಆಗ ಅವರು ಇಲ್ಲ ಯಾತಕ್ಕೆ ವರಿ ಮಾಡ್ತೀರಿ, ಕೃಷ್ಣ ಗೋದಾವರಿ ಕಾವೇರಿ ಲಿಂಕ್ ಮಾಡಿದಾಗ ನಿಮಗೂ ಅದರೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದರು. ನಂತರ ಇಲ್ಲಿ ಯಾವೊಂದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಆ DPR ಪ್ರಿಪೇರ್ ಮಾಡಿದ್ರು. ಮೊದಲನೇ ಹಂತದಲ್ಲಿ 247 TMC ಸಿಗುತ್ತೆ ಅಂತ 22ರಲ್ಲಿ ಒಂದು ಡೀಟೇಲ್ ರಿಪೋರ್ಟ್ ಅಂತ ಹೇಳಿದರು. ಅದರಲ್ಲೂ ಸಹ ನಮ್ಮ ರಾಜ್ಯಕ್ಕೆ ನೀರಿನ ಹಂಚಿಕೆ ಇರಲಿಲ್ಲ ಅವ್ರು ಹೇಳಿದಾಗಲೂ. ಆಮೇಲೆ ಇನ್ನೊಂದು ವರದಿ ಕೊಟ್ಟರಲ್ಲ, ಅದರಲ್ಲಿ 247 ಇಲ್ಲ, 147 TMC ಇದೆ ಅಂದರು. 147 TMCನಲ್ಲೂ ದೇವೇಗೌಡರ ಒಂದು ಪ್ರೆಷರ್ ಆದಮೇಲೆ 15 TMC ಕೊಡೋಕ್ಕೆ ಒಪ್ಕೊಂಡ್ರು. ಆ 15 TMC ಕೃಷ್ಣ ಗೋದಾವರಿ ಕಾವೇರಿ ಅಂತ ಹೆಸರಿದ್ದರು. ಕಾವೇರಿ ಕಡೆ ಈ ಭಾಗದ ಜನತೆಗೆ ಅಲ್ಲೇನು ನೀರು ಕೊಟ್ಟಿಲ್ಲ. ಅದು ಮಲಪ್ರಭಾ ಏರಿಯಾದಲ್ಲಿ ಡೆಫಿಸಿಟ್ ಏನಿದೆ, ಈ 15 TMCನ ಮಲಪ್ರಭಾ ಜಲಾನಯ ಪ್ರದೇಶಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಆದರೆ ಇದು ಓನ್ಲಿ ಕುಡಿಲಿಕ್ಕಷ್ಟೇ ನೀರು, ಅಗ್ರಿಕಲ್ಚರಿಗೆ ಕೊಡಲಿಕ್ಕಾಗಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಆ 15 TMCನೂ ನೀರು ನಿಮಗೆ ದೊರಕಿದ್ರೆ ಬರುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಇದು ಇರ್ತಕ್ಕಂಥದ್ದು ವಾಸ್ತವಾಂಶ. ಏನು ಮಾಡಬೇಕು ಅಂದರೆ ಅದಕ್ಕೋಸ್ಕರ ಇಲ್ಲಿ ಸಾಮತ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳೋರಲ್ಲ, ಇದಕ್ಕೆ ನಾವು ಹೋರಾಟ ಮಾಡಬೇಕು. ಅದಕ್ಕೋಸ್ಕರಲೇ ದೇವೇಗೌಡರು ಪ್ರತಿ ಸಂದರ್ಭದಲ್ಲೂ ಈ ವಿಷಯಗಳು ಸೂಕ್ಷ್ಮವಾದ ವಿಚಾರ ಏನಿದೆ ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರು ಇಂಟರ್ಫಿಯರೆನ್ಸ್ ಏನು ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ಮುಂದುವರಿಸಬೇಕಲ್ಲ. ನಮಗೇನು ಕೊಟ್ಟಿಲ್ಲ ಇಲ್ಲಿ ಅಂತೇಳಿ ಇವರು ಎಲ್ಲದಕ್ಕೂ ನಮ್ಮ ಸಮ್ಮತಿ ಇದೆ ಅಂತ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟವ್ರೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.